ಸುಮಲತಾ ಅವರು ಮಾತನಾಡ್ತಾ ಇದ್ದಾರೆ, ಏನು ಹೇಳ್ತಾ ಇದ್ದಾರೆ ಕೇಳೋಣ. ಬಿಡ್ತೀನಿ ಅದನ್ನ. ಅದೇನು ರಾಜಕಾರಣದಲ್ಲಿ ಹೊಸದಾಗಿ ಏನು ನಡೆಯುವಂಥ ವಿಷಯ ಅಲ್ಲ. ಇನ್ನು ಕಾಂಗ್ರೆಸ್ ನಾಯಕರು ಕೆಲವರು ಅವ್ರ ಮನಸ್ಥಿತಿ ಬೇರೆ ತರ ಇದೆ ಅನ್ಸುತ್ತೆ. ಇವತ್ತು ನೀವೇ ನೋಡಿದ್ದೀರಾ, ಡಿ.ಕೆ. ಶಿವಕುಮಾರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೀವು ಅದೇನೋ ವಿಷ ಹಾ ಸೊ ಇದು ನನಗೆ ತುಂಬಾ ಆಶ್ಚರ್ಯ ಆಯ್ತು ಈ ಒಂದು ಹೇಳಿಕೆಯನ್ನು ನೋಡಿ. ಯಾಕೆಂತಂದ್ರೆ ಬಿಜೆಪಿ JDS ಮೈತ್ರಿ ಆದಾಗ್ಲೂ ಅವ್ರು ಇಷ್ಟು ಒಂದು ಫೋರ್ಸ್ಫುಲ್ ಆಗಿ ರಿಯಾಕ್ಟ್ ಮಾಡಿಲ್ವೇನೋ. ನಮ್ಮ ಮನೆಗೆ ಕುಮಾರಸ್ವಾಮಿ ಅವ್ರು ಬಂದಾಗ ಅವ್ರು ಅಷ್ಟು ಫೋರ್ಸ್ಫುಲ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ. ಇದೇ ಪ್ರಶ್ನೆನ ನಾನು ಅವ್ರಿಗೆ ಕೇಳಬೇಕಾಗತ್ತೆ. ಅಂಬರೀಷ್ ಅವರು 25 ವರ್ಷಗಳು ಕಾಂಗ್ರೆಸ್ ಅಲ್ಲಿ ಸೇವೆ ಸಲ್ಲಿಸಿ ಕಾಂಗ್ರೆಸ್ ಇಂದನೇ ಅವರು ಗುರುತಿಸಿಕೊಂಡ್ರು. ಕಾಂಗ್ರೆಸ್ ಪರ ಅವರು ಎಷ್ಟು ತ್ಯಾಗ ಮಾಡಿದ್ದಾರೆ ಅನ್ನೋದು ಕಾಂಗ್ರೆಸ್ಸಿಗರು ಎಲ್ರಿಗೂ ಗೊತ್ತಿದೆ. ಅಂಥದ್ರಲ್ಲಿ ಅವರು 2019ರಲ್ಲಿ ಇರ್ಬೋದು, ಅಲ್ಲಿಂದ 5 ವರ್ಷಗಳಲ್ಲಿ ಇರ್ಬೋದು, ಅವ್ರನ್ನ ನಾನೇ ಈ ಪ್ರಶ್ನೆ ಕೇಳಬೇಕು. ಹಾಗಾದ್ರೆ ಅಂಬರೀಷ್ ಅವ್ರ ಕುಟುಂಬ ನಿಮ್ಗೆ ಏನ್ ಮಾಡಿದೆ? ನಾವೇನಾದ್ರೂ ತಪ್ಪು ಮಾಡಿದ್ವಾ? ನಾವೇನಾದ್ರೂ ದ್ರೋಹ ಮಾಡಿದ್ವಾ ಕಾಂಗ್ರೆಸ್ಗೂ ಅಥವಾ ಡಿ.ಕೆ. ಶಿವಕುಮಾರ್ ಅವ್ರಿಗೂ? ನಾವೇನಾದ್ರೂ ವಿಷ ಹಾಕಿದ್ವಾ? ಇಲ್ಲ ತಾನೆ. ಸೊ ರಾಜಕಾರಣದಲ್ಲಿ ಯಾರೂನು ನಾವು ಇಂಥದ್ದು ನಾವೇನೋ ತುಂಬಾ ಗ್ರೇಟ್ ಅಂತ ಹೇಳ್ಕೊಳ್ಳೋ ಒಂದು ಸಂದರ್ಭ ಆ ತರ ಬಂದಾಗ ಮಾಡಬಾರ್ದು. ಸೊ ನಮ್ಮ ಬಗ್ಗೆ ಅವ್ರಿಗೆ ಯಾಕೆ ಅಷ್ಟೊಂದು ಆಕ್ರೋಶ ಬಂತು, ಈ ಮನೆಗೆ ಅವ್ರು ಬರ್ತಾ ಇದ್ದಾರೆ ಅಂತ ನನಗೂ ಅರ್ಥ ಆಗ್ತಿಲ್ಲ. ಇದರಲ್ಲಿ ನೀವೇ ಅರ್ಥ ಮಾಡ್ಕೋಬೇಕು. ಅಂದ್ರೆ ಕಾಂಗ್ರೆಸ್ ವಿಚಾರ ಕೇಳಿದ್ದಕ್ಕೆ ನಾನು ಇದನ್ನ ಹೇಳ್ತಾ ಬಂದೆ. ಆರೋಗ್ಯಕರವಾದ ಭೇಟಿ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಇಷ್ಟೊಂದು ದಿನ ಒಂಥರ ಒಂದು ಕಹಿಯಾದ ಒಂದು ಏನೇನು ಅನುಭವಗಳು ಆಗಿತ್ತು, ಅದನ್ನ ಸ್ವಲ್ಪ ಒಂದು ಮಟ್ಟಿಗೆ ಮಾತಾಡಿ ಒಂದು ಮನಸ್ಸಲ್ಲಿ ಏನಿದೆ ಅಂತ ಹೇಳ್ಕೊಳ್ಳೋ ಅಂತ ಸಂದರ್ಭನಾದ್ರೂ ಆಯ್ತು. ಸೊ ಅದು ವೆಲ್ಕಮ್ ಮೂವ್. ಅದು ಮೇಡಮ್, ಭವಿಷ್ಯದ ರಾಜಕಾರಣದ ಬಗ್ಗೆ ಏನಾದ್ರು ಚರ್ಚೆ ಆಯ್ತು? ಅಂದ್ರೆ ಇವಾಗ ನೀವು ನನಗೆ ಸಪೋರ್ಟ್ ಮಾಡಿ, ಮುಂದೆ ಟೈಮ್ ಬಂದ್ರೆ ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ ನಿಮ್ಮ ರಾಜಕಾರಣಕ್ಕೆ, ಅಂದ್ರೆ ಮಂಡ್ಯದಲ್ಲಿ ಇರ್ಬೋದು, ಆ ತರ ಏನಾದ್ರು ನೋಡಿ. ಎಲ್ಲಾ ಡೀಟೇಲ್ಸ್ ನಾನು ಇವತ್ತು ಇಲ್ಲಿ ಹೇಳೋವಂಥದ್ದಲ್ಲ. ಒಂದು ನೀವು ಅವ್ರ ಸಹಕಾರ ಕೇಳಿದ್ದಾರೆ, ನಾವು ಮಾತಾಡಿದ್ದು ಮೇನು ಈ ಒಂದು ಎಲೆಕ್ಷನ್ ಬಗ್ಗೆ. ಅದನ್ನ ಬಿಟ್ರೆ ಭವಿಷ್ಯದಲ್ಲಿ ನಾನು ಏನಾಗಬೇಕು ಏನು ಅನ್ನೋದು ನಾನು ಚರ್ಚೆ ಮಾಡಬೇಕಾಗಿರೋದು ಬೇರೆ ಕಡೆ ಇಲ್ಲಲ್ಲ. ನನ್ನ ಪಕ್ಷದ ಜೊತೆಲೆ ನಾನು ಚರ್ಚೆ ಮಾಡಬೇಕಾಗಿದೆ. ಅದು ಇನ್ನೊಂದು ರೌಂಡ್ ಚರ್ಚೆ ನಾನು ಮಾತಾಡ್ತೀನಿ. ಅದ ನಂತರ ನಾನು ಅದನ್ನೇ ಹೇಳ್ತಾ ಇದ್ದೀನಲ್ಲ, ಇನ್ನು ಒಂದು ರೌಂಡ್ ಚರ್ಚೆ ನಾನು ನಡೆಸಬೇಕಾಗಿದೆ. ನನಗೂ ಒಂದಷ್ಟು ಕ್ಲಾರಿಫಿಕೇಶನ್ಸ್ ಡೌಟ್ಸ್ ಇದೆ ಮೈಂಡ್ ಅಲ್ಲಿ, ಅದನ್ನ ಕ್ಲಿಯರ್ ಮಾಡ್ಕೋಬೇಕಾಗಿದೆ. ಅದಾದ್ಮೇಲೆ ಖಂಡಿತ ನನಗೆ ಒಂದು ಸ್ಪಷ್ಟತೆ ಬರುತ್ತೆ. ಅಲ್ಲ, ಮೋದಿ ಅವರ ಪರವಾಗಿ ಖಂಡಿತ ಅವ್ರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ಖಂಡಿತ ದೇಶಕ್ಕೆ ಆಮೇಲೆ ಜಗತ್ತೇ ಮೆಚ್ಚಿಕೊಂಡಿರೋ ನಾಯಕ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ನಿನ್ನೆನೆ ಕೇಳಿದ್ವಿ. ಅಲ್ಲ, ಬಿಜೆಪಿಗೆ ಆಫರ್ ಬಿಜೆಪಿ ಪಕ್ಷದಿಂದ ಬರಬೇಕು, ಬೇರೆ ಪಕ್ಷದಿಂದ ಹೇಗೆ ಬರುತ್ತೆ? ಅಧಿಕೃತವಾಗಿ ಸೇರ್ಪಡೆ ಮಾಡಿ. ಅಲ್ಲ, ಅದು ಪಕ್ಷದ ಲೀಡರ್ಸ್ ಖಂಡಿತ ಕೇಳಿರ್ತಾರಲ್ವಾ. ಇಲ್ಲಾಂದ್ರೆ ಇಷ್ಟು ದೂರಕ್ಕೆ ಬರ್ತಿತ್ತ ಮಾತು ಕೇಳಿದ್ದಾರೆ.